ಅಮ್ಮ ನನಗೆ ಯಾಕೋ ಭಯನೇ ಆಗ್ತಿದೆ ಕಣಮ್ಮ. ಬೆಳಗ್ಗೆಯಿಂದ ಫೋನೇ ಮಾಡ್ತಿಲ್ಲ. ಏನು ಮಾಡೋದು ಅಮ್ಮ, ಏನು ಮಾಡೋದು ಅಂತಲೂ ಗೊತ್ತಾಗ್ತಿಲ್ಲ. ನಾನು ಫೋನ್ ಮಾಡಿದ್ದು ಎತ್ತುತ್ತಾ ಇಲ್ಲ, ಅವಳು ಫೋನ್ ಮಾಡ್ತಿಲ್ಲ. ಏನು ಮಾಡೋದು ಅಂತಲೇ ಅರ್ಥ ಆಗ್ತಿಲ್ಲ ಕಣಮ್ಮ. ಸುಮ್ಮನಿರು, ಏನೇನು ಹೇಳಿ ನನಗೂ ಗಾಬರಿ ಪಡಿಸ್ಬೇಡ. ಅಕಸ್ಮಾತು ಏನು ಫೋನು ಕೇಳಿಸ್ದಂಗೆ ಏನಾರು ಆಗಿದ್ರೆ ಏನು ಮಾಡ್ತೀಯಳು? ಯಾರು ಅಣೆ? ಅದಕ್ಕೆ ಯಾಕಿಷ್ಟು ಗಾಬರಿ ಪಡಕ್ಕೆ ಹೋಗ್ತೀಯಾ? ನೀನು ಗಾಬರಿ ಪಡ್ಕೊಂಡು ನನಗೂ ಗಾಬರಿ ಪಡಿಸ್ಬೇಡ ಅಮ್ಮ. ಏನೇ ಆದರೂ ಭಯ ಆಗುತ್ತಲ್ಲ ಅಮ್ಮ. ನೀನೇನೋ ಹೇಳ್ತೀಯ ಗಾಬರಿ ಪಡಬೇಡ ಅಂತ. ನಿನಗೂ ಐತೆ ಗಾಬರಿಯ, ನಾನೇನಾದ್ರು ಎದ್ರುಕಂಟ್ನಿ ಅಂತ ನೀನು ಹಂಗೆ ಗಾಬರಿ ಪಡಬೇಡ ಅಂತ ಹೇಳ್ತಿದ್ದೀಯ ಅಷ್ಟೇ. ಒಂದು ದಿವಸಕ್ಕಾದ್ರೆ ನೋಡು, ನಿನಗೆ ಗೊತ್ತಲ್ಲ, ಒಂದು ದಿವಸಕ್ಕೆ ಬೆಳಗ್ಗೆ ಒಂದ್ಸರಿ, ಮಧ್ಯಾಹ್ನ ಒಂದ್ಸರಿ, ರಾತ್ರಿಗೆ ಒಂದ್ಸರಿ ಅವಳು ಫೋನ್ ಮಾಡಿ ಮಾತಾಡ್ಸ್ತಿರ್ತಾನೆ. ಬೆಳಗ್ಗೆಯಿಂದನೂ ಒಂದು ಫೋನು ಮಾಡಿಲ್ಲ ಅಂದರೆ ಯಾರಿಗೆ ಹೇಳು ಗಾಬರಿ ಆಗೋದು ಹೇಳು? ಸೈಲೆಂಟಾಗಿತ್ತು, ಓಕೆ, ಅವಳಿಗಾದ್ರೂ ಗೊತ್ತಿರುತ್ತೆ ತಾನೆ. ನಾನು ಫೋನ್ ಮಾಡಬೇಕು ಅಂತ ನಾ ಮಾಡಿದರೆ ಏನೋ ಸೈಲೆಂಟಾಗೈತೆ ಬಿಡು ಅನ್ಬೋದು. ಅವಳು ಫೋನ್ ಮಾಡಿಲ್ಲ ಅಂದರೆ ಏನಂತ ಹೇಳಮ್ಮ ನೀನೆಯ? ತಡಿ, ಇನ್ನೊಂದು ದಿಟ್ಟು ಹೋಗ್ಲಿ, ಆಮೇಲೆ ನೋಡೋಣ ಏನು ಎತ್ತ ಅಂತ ವಿಚಾರಿಸಿದ್ರಾಯ್ತು. ಈಗಲೇ ಆತಂಕದಾಗೆ ನಾವು ಏನೇನೋ ಮಾತಾಡಿ ಏನೇನೋ ಮುಂದುವರಿಯೋದು ಬೇಡ. ಸುಮ್ಮನಿರು, ಏನು ಎತ್ತ ಅಂತ ವಿಚಾರಿಸಿದ್ರಾಯ್ತು. ನೀನೇನು ಅಷ್ಟೊಂದು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಅಪ್ಪ, ನೀವು ಮನೆಗೆ ಹೋಗಿ ಬನ್ನಿ. ಸಂಜೆ ಆಗ್ತಾ ಬರ್ತೈತಿ. ನಾನು ಇಲ್ಲೇ ಇದ್ದು ನೋಡ್ಕೊತೀನಿ. ಇಲ್ಲ, ನಾನು ಎಲ್ಲಿಗೂ ಹೋಗೋದಿಲ್ಲ. ನನ್ನ ಸೂರ್ಯನ ಒಬ್ಬನ್ನೇ ಬಿಟ್ಟು ಹೋಗೋಕ್ಕೆ ನನಗೆ ಮನಸ್ಸೇ ಆಗ್ತಿಲ್ಲ. ನನ್ನ ಮೊಮ್ಮಗನು ನನ್ನ ಸೂರ್ಯನ ಜೊತೆ ನಾನು ಇಲ್ಲೇ ಇರ್ತೀನಿ. ಬೇಕಿದ್ರೆ ನೀನು ಹೋಗ್ಬಿಟ್ಟು ಬಾ. ಅಪ್ಪ, ಏನಪ್ಪ ನೀನು ಹಿಂಗೆ ಹೇಳ್ತಿದ್ದೀನಿ? ನೀನು ಹೋಗಿ ಊಟ ಮಾಡ್ಕೊಂಬರೋಗಪ್ಪ. ಬೆಳಗ್ಗೆಯಿಂದ ಏನು ತಿಂದಿಲ್ಲ ನೀನು. ನೀವು ಸುಸ್ತಾದರೆ ಏನು ಮಾಡೋದು ಹೇಳೋ? ಮೊದಲೇ BP ಶುಗರ್ ಎಲ್ಲ ಐತೆ. ಮನೆಗೆ ಹೋಗಿ ಊಟ ಮಾಡ್ಕೊಂಬರೋಗು. ಒಂದು ಕೆಲಸ ಮಾಡು, ನೀನೇ ಹೋಗ್ಬಿಟ್ಟು ಮನೆಗೆ ಹೋಗಿ ಊಟ ಮಾಡ್ಕೊಂಡು ನನಗೂ ಇಲ್ಲಿಗೆ ತಗೊಂಬ. ಒಂದು ಮಾತು ಹೇಳೋದು ಕೇಳಲ್ಲ ನಮ್ಮಪ್ಪ. ಅಯ್ಯೋ, ನನ್ನ ಮೊಮ್ಮಗ ಹೆಂಗೆ ಮಲ್ಕೊಂಡಿದ್ದೆ ನೋಡು. ನೋಡೋಕ್ಕೆ ಆಯ್ತಲ್ಲ ನನ್ನ ಕೈಲಿ. ನನ್ನ ಮೊಮ್ಮಗನ ನನ್ನ ಹತ್ರದಿಂದ ನೋಡಬೇಕು ಅನಿಸ್ತದೆ. ಡಾಕ್ಟ್ರ್ ಹತ್ರ ಒಂದು ಮಾತಾ ಕೇಳ್ಕೊಂಬರ್ಬೇಕು. ನೋಡೋಕೆ ಬರ್ತೀನಿ ಅಂತ. ಡಾಕ್ಟ್ರೇ, ಬನ್ನಿ ಒಳಗಡೆ. ಯಾರು? ಹಾಂ, ಹೇಳಿ ಕೃಷ್ಣೇಗೌಡ್ರಿ. ಡಾಕ್ಟ್ರೇ, ದಯವಿಟ್ಟು ಒಂದೇ ಒಂದ್ಸಲ ನನ್ನ ಮೊಮ್ಮಗನ ನೋಡ್ಕೊಂಡು ಬರ್ತೀನಿ. ಇಲ್ಲ ಅಂತ ಮಾತ್ರ ಹೇಳ್ಬೇಡಿ ಡಾಕ್ಟ್ರೇ. ಅದು ಅವ್ರು ಫುಲ್ ಸೀರಿಯಸ್ ಆಗಿದ್ದಾರೆ. ಏನು ಹೇಳೋದು ಅಂತಲೇ ಅರ್ಥ ಆಗ್ತಿಲ್ಲ. ನಿಮಗೆ ನೋಡಿದರೆ ನಮಗೂ ಏನೋ ಅಂತ ಅರ್ಥ ಆಗುತ್ತೆ, ಆದರೆ ಏನು ಮಾಡೋದು ಹೇಳಿ. ಆದರೆ ನೀವು ಒಳಗಡೆ ಹೋದರೆ ಜಾಸ್ತಿ ಅವರು ಹಿಂದೆ ಮಾತಾಡೋಕ್ಕೆ ಹೋಗ್ಬಿಡಿ. ಸುಮ್ಮನೆ ನೋಡಿ, ಡಿಸ್ಟರ್ಬ್ ಮಾಡಬೇಡಿ. ಅವ್ರಿಗೆ ತುಂಬ ವೀಕ್ ಆಗಿಬಿಟ್ಟಿದ್ದಾರೆ ಅವ್ರ ಬಾಡಿ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಹೋಗಿ ನೋಡ್ಕೊಂಬನ್ನಿ. ಆದರೆ ಜಾಸ್ತಿ ಏನೋ ಅವ್ರಿಗೆ ಕೇಳಿಸೋ ರೀತಿ ಮಾತಾಡಬೇಡಿ. ಮೈಂಡ್ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗಬೇಕು ಅವ್ರಿಗೆ, ಓಕೆನಾ? ಆಯಿತು ಡಾಕ್ಟ್ರೆ, ನೀವು ಇಷ್ಟು ಹೇಳಿದ್ರಲ್ಲ ಅಷ್ಟು ಸಾಕು. ನನ್ನ ಮೊಮ್ಮಗನ ನನ್ನ ಕಣ್ಣಾರೆ ನನ್ನ ಕಣ್ಣು ತುಂಬ ನೋಡಬೇಕು ಡಾಕ್ಟ್ರೆ. ಅದೇ ನನಗೆ ಬೇಕಾಗಿರೋದು. ನನಗೆ ನನ್ನ ಮೊಮ್ಮಗನ ನೋಡಬೇಕು ಅಂತ ಆಸೆ ಆಗ್ತಿದೆ ಡಾಕ್ಟ್ರೆ. ಅದಕ್ಕೋಸ್ಕರ ನಿಮ್ಮನ್ನು ಕೇಳಕ್ಕೆ ಬಂದೆ ಅಷ್ಟೇ. ಸರಿ, ಇನ್ನು ನೀವು ನೋಡಿ ಜಾಸ್ತಿ ಟೈಮ್ ಅಲ್ಲೇ ಇರಬೇಡಿ. ನೋಡಿಕೊಂಡು ಬೇಗ ಬನ್ನಿ ಹೊರಗಡೆ. ಅಯ್ಯೋ, ನನ್ನ ಮೊಮ್ಮಗನೇ, ಅಯ್ಯೋ, ಏನು ಹೇಳೋದು ಅಂತಲೇ ಅರ್ಥ ಆಗ್ತಿಲ್ಲ. ನನ್ನ ಮೊಮ್ಮಗನ ಈ ಪರಿಸ್ಥಿತಿಲಿ ನೋಡ್ತೀನಿ ಅಂತಲೇ ಅಂದ್ಕೊಂಡಿರಲಿಲ್ಲ ನಾನು. ಏಯ್, ಅವಳಿಗೆ ಎಚ್ಚರ ಆಯ್ತೇನೋ? ಇನ್ನೂ ಇಲ್ಲ ಅಣ್ಣ. ಇಲ್ಲೇ ಯಾಕೋ ನಿಂತಿದ್ಯಾ? ನಡಿ ಒಳಗಡೆ ಹೋಗೋಣ. ಇನ್ನು ಹೋಗು, ನಾನು ಕರಿತೀನಿ, ಅವಾಗ ಬಾ. ಸರಿ ಆಯ್ತು ಅಣ್ಣ. ಏಯ್, ಅವಳನ್ನ ಎಬ್ಸು. ಹೇಯ್, ಏನಾಯ್ತು? ಯಾಕೆ ನಮ್ಮನ್ನು ನೋಡಿ ಹಿಂದೆ ಸರಿತಿದ್ಯಾ? ನಾವೇನು ಮಾಡೋದಿಲ್ಲ ನಿನಗೆ. ನಮ್ಮ ವಿರುದ್ಧ ಏನೇ ಆದರೂ ನಾವು ಅದನ್ನ ಹಾಗೆ ಬಿಡೋ ಮಾತೇ ಇಲ್ಲ. ಪಾಪ ಅಂತ ನಿನ್ನ ಸ್ನೇಹಿತನ ನೋಡೋಕ್ಕೆ ಕರ್ಕೊಂಡು ಹೋದ್ರೆ ನೀನೇನು ಮಾಡಿದೆ? ಏನೋ ಹೋಗ್ಲಿ ಪಾಪ, ಒಳ್ಳೆ ಹುಡುಗಿ ಅಂತ ಒಪ್ಪಿದ್ದೆ ನಿನ್ನ. ನಿಂಗೆ ನಾನಂದರೆ ಇಷ್ಟ ಇಲ್ಲ ಅಲ್ವಾ? ಆ ಸೂರ್ಯ ಹೆಂಗಿಷ್ಟ ನಿಂಗೆ? ಅದು ಅಲ್ಲದೆ ತೋಟದಲ್ಲಿ ಅವರಿಬ್ಬರನ್ನ ಕೂಡಿ ಹಾಕಿದ್ದ ಆ ಸೂರ್ಯನಿಗೆ ಹೇಳ್ತೀಯಾ? ಈಗ ನಿನ್ನ ಯಾರು ಕಾಪಾಡಕ್ಕೆ ಬರ್ತಾರೆ ಅಂತ ನಾನು ನೋಡ್ತೀನಿ. ಸೂರ್ಯ ಆರಾಮಾಗಿ ಹಾಸ್ಪಿಟಲಲ್ಲಿ ಮಲಗಿದ್ದಾನೆ. ಇನ್ನು ನೀನು ಕಿಡ್ನಾಪ್ ಮಾಡಿದ್ದು ಅಂತ ಯಾವುದೂ ಗೊತ್ತಾಗಲ್ಲ. ಹೇಗಿದೆ ನನ್ನ ಪ್ಲ್ಯಾನ್? ನಿನ್ನ ಜೊತೆ ಆದಷ್ಟು ಬೇಗನೆ ಮದುವೆ ಮಾಡ್ಕೋಬೇಕು ಅಂತ ಅನ್ನಿಸ್ತಿದೆ ನನಗೀಗ. ಯಾರು ಬಂದರೂ ನಿನ್ನ ಕಾಪಾಡೋಕ್ಕೆ ಯಾರಿಂದ ಸಾಧ್ಯನೇ ಇಲ್ಲ. ಬೇಕಿದ್ರೆ ಆ ಸೂರ್ಯನ ಇನ್ನೂ ಒಂದು ವಾರ ಲೇಟಾಗಿ ಡಿಸ್ಚಾರ್ಜ್ ಮಾಡಿ ಅಂತ ಆ ಡಾಕ್ಟರ್ಗೆ ಹೇಳ್ತೀನಿ. ಆ ತಾಕತ್ತು ನನಗಿದೆ. ಆಗ ಸರಿ ಹೋಗುತ್ತೆ ನಿನಗೆ. ಮಾವ, ಮಾವ, ಇದೇನಿದು ಮಾವ? ಹಿಂಗಾಗೋಯ್ತಲ್ಲ. ನಾನು ಸೂರ್ಯ ಎದ್ದನ್ನ ಮಾವ, ಎಚ್ಚರಿಕೆ ಆತ ಮಾವ ಅವನಿಗೆ.
ಇಲ್ಲ ಕಣವ, ಡಾಕ್ಟ್ರು ಬಂದು ಹೇಳಿದ್ವಾಗ ನೋವಿನ ಇಂಜೆಕ್ಷನ್ನು ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ. ಇನ್ನು ಏನೂ ಹೇಳಿಲ್ಲ ಕಣವ, ಅವನಿಗಿನ್ನೂ ಪ್ರಜ್ಞೆನೇ ಬಂದಿಲ್ಲ. ಅಯ್ಯೋ ದೇವ್ರೆ, ಯಾ ದೇವ್ರಿಗೆ ಏನು ಪಾಪ ಮಾಡಿದ್ಯಾ? ನನ್ನ ಮಗನಿಗೆ ಯಾಕೆ ಇಷ್ಟು ನೋವು ಕೊಡ್ತಿದ್ದಾನ ಆ ದೇವರು ಒಂದು ಗೊತ್ತಿಲ್ಲ. ಆ ಮನಸ್ವಿನಿ ಎಲ್ಲಿದ್ದಾಳೆ ಅಂತ ಗೊತ್ತಾಯ್ತಾ? ಇನ್ನು ಎಲ್ಲಿದ್ದಾಳೆ ಅಂತ ಗೊತ್ತಾಗ್ತಿಲ್ಲ ಅಪ್ಪ. ಅವಳು ಎಲ್ಲಿಗೆ ಹೋಗಿದ್ದಾಳೆ ಅಂತಲೂ ಗೊತ್ತಾಗ್ತಿಲ್ಲ. ಆಗ್ಲಿಂದ ಎಲ್ಲರಿಗೂ ಹುಡುಕ್ಸ್ತಾನೆ ಇದ್ದೀನಿ, ಏನು ಎತ್ತ ಅಂತ ಇನ್ನೂ ತಿಳಿತಾನೆ ಇಲ್ಲ ಕಣಪ್ಪ. ನೋಡಿ, ಇಲ್ಲಿ ಜಾಸ್ತಿ ಜನ ಇರೋಂಗಿಲ್ಲ, ಯಾರು ಒಬ್ಬರು ಬಿಟ್ಟು ನಿದ್ದೆಲ್ಲ ಹೊರಗಡೆ ಹೋಗಿ. ಆಯಿತು ಮೇಡಮ್. ಅಪ್ಪ ಊಟ ಮಾಡಿ ಬನ್ನಿ, ನಾವಿನ್ನು ಹೊರಗಡೆ ಕಾಯ್ತಾ ಇರ್ತೀವಿ. ಡಾಕ್ಟ್ರೆ, ಮತ್ತೆ ಮತ್ತೆ ನಿಮ್ಮ ಹತ್ರ ಬಂದು ಕೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ ಡಾಕ್ಟ್ರೆ. ಇನ್ನೊಂದ್ಸರಿ ನನ್ನ ಮೊಮ್ಮಗ ನಾನು ನೋಡಬೇಕು ಡಾಕ್ಟ್ರೆ. ನನ್ನ ಕೈಲಿ ನೋಡ್ದಲ್ಲಿ ಇರೋಕ್ಕೆ ಆಯ್ತಲ್ಲ ಡಾಕ್ಟ್ರೆ. ಏನು ಹೇಳೋದು ಅಂತಲೇ ಅರ್ಥ ಆಗ್ತಿಲ್ಲ. ನಿಮ್ಮ ಪ್ರೀತಿನೂ ಹೆಚ್ಚಲ್ಲ, ನಮ್ಮ ಟ್ರೀಟ್ಮೆಂಟು ಕಡಿಮೆ ಅಲ್ಲ. ಎರಡೂ ಇದ್ದರೆ ತಾನೇ ಜೀವನ ಸಾಗೋದು. ಆಯಿತು, ನೀವಿನ್ನು ನೋಡ್ಕೊಂಬನ್ನಿ. ನನ್ನ ಮೊಮ್ಮಗನ ನೋಡ್ಕೊಂಬರಕ್ಕೆ ಹೇಳಿದಲ್ಲ ಡಾಕ್ಟ್ರೆ, ಪುಣ್ಯ ಬರಲಿ ಡಾಕ್ಟ್ರೆ. ಎಷ್ಟು ಹೇಳಿದ್ರು ಸಾಕಾಗಲ್ಲ ಡಾಕ್ಟ್ರೆ. ನನ್ನ ಮೊಮ್ಮಗನ ನೋಡ್ಕೊಂಬರಕ್ಕೆ ಹೇಳಿದ ತಕ್ಷಣ ಒಪ್ಕೊಂಡ್ರಲ್ಲ ನೀವು. ಮನು 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 ಎಲ್ಲಿದೆಯಾ ಮನು? ಮನು ಎಲ್ಲಿದೆಯಾ ಮನು ನೀನು? ಮನು, ಅಯ್ಯೋ ನನ್ನ ಮೊಮ್ಮಗನೇ, ಅಯ್ಯೋ ದೇವ್ರೆ, ಆ ಹುಡುಗಿ ಎಲ್ಲಾಯ್ತೋ ಏನೋ. ನನ್ನ ಮೊಮ್ಮಗ ಇಷ್ಟು ನೋವಿನಲ್ಲೂ ಆ ಹುಡುಗಿ ಹೆಸರಿಗೆ ಜಪಿಸ್ತಾ ಕೂತಿದ್ದಾನೆ. ಬನ್ನಿಯಪ್ಪ, ನಮ್ಮ ಕೆಲಸ ಏನಾಗಬೇಕಾಗಿತ್ತು ಎಲ್ಲನೂ ಆಗಿದೆ. ಬನ್ನಿ, ನಾವಿನ್ನು ಹೊರಡೋಣ. ಬೆಳಗ್ಗೆ ಬಂದ್ರಾಯ್ತು. ನಡೀರಿ ಹೋಗೋಣ. ಇನ್ನೇನಿದಾರಲ್ಲ ಕಾಯಕ್ಕೆ ಅಂತಾನೆ, ಇಲ್ಲಿಗೆ ಯಾರು ಬರೋದು ಇಲ್ಲ ಬಿಡು. ಬರೋಕೆ ಈ ದಾರಿಗೂ ಗೊತ್ತಿಲ್ಲ, ಇಲ್ಲಿರೋ ಒಂದು ಪ್ಲೇಸ್ ಇದೆ ಅಂತಾನೆ ಗೊತ್ತಿಲ್ಲ, ಈ ಗೂಡೋನಿರೋದು ಗೊತ್ತಿಲ್ಲ. ಇವಳು ನೋಡ್ಕೊಂಡು ಯಾರು ಬರಕ್ ಸಾಧ್ಯನೇ ಇಲ್ಲ ಬಿಡು. ಅದು ನಿಜನೇ ಕಣಪ್ಪ, ನಮ್ಮೂರಲ್ಲಿರೋ ಯಾರಿಗೂ ಗೊತ್ತಿಲ್ಲ ಇದು ನಮ್ಮದು ಅಂತ. ಅದರಲ್ಲೂ ಇಲ್ಲಿ ಒಂದು ಜಾಗ ಇದೆ, ನಾವೊಂದು ಕಟ್ಸಿದ್ದೀವಿ ಅನ್ನೋದು ಗೊತ್ತಿಲ್ಲ. ಅಷ್ಟಿದ್ದಂಕಲೇ ಇಲ್ಲಿಗೆ ಯಾರು ಬರ್ತಾರೆ ಹೇಳೋ? ಆರಾಮಾಗಿ ಚಿಂತೆ ಇಲ್ದಲೆ ನಾವು ಮಲಗ್ಬೋದು. ಇವಳು ಇಲ್ಲೇ ಬಿದ್ದಿರ್ತಾಳೆ, ಇಬ್ಬರು ಬಾಡಿಗಾರ್ಡ್ ಬಿಟ್ಟಿದ್ದೀನಿ, ಆದರೂ ಇರಲಿ ಅಂತ ಎಮರ್ಜೆನ್ಸಿಗೆ ಏನಕ್ಕಾದರೂ ಬೇಕಾಗ್ತಾರೆ ಅಂತ. ಬನ್ನಿ ಹೊರಡೋಣ. ಐ ಆಮ್ ರಿಯಲಿ ಸಾರಿ ಸೂರ್ಯ, ಎಲ್ಲ ನನ್ನಿಂದನೇ ಆಗಿತ್ತು. ಸುಮ್ಮನೆ ನಿನ್ನ ಕರ್ಕೊಂಬರ್ಬಾರ್ದಾಗಿತ್ತು ಅನಿಸ್ತಿದೆ, ಅದಕ್ಕೆ ಇಷ್ಟೊಂದೆಲ್ಲ ದೊಡ್ಡ ಆದಂತನೇ ಆಗ್ತಿರೋದು. ಎಲ್ಲಿದೆಯಾ ಸೂರ್ಯ? ನಿನ್ನ ಅವರು ನಿಜವಾಗ್ಲೂ ಹಾಗೆ ಬಿಟ್ಟು ಹೋದ್ರ ನೀನು ನೋಡಬೇಕು ಅನ್ನಿಸ್ತಿದೆ ಸೂರ್ಯ. ಆ ಸ್ವರೂಪ್ ಈಗ ನನ್ನ ಇಲ್ಲೆಲ್ಲೋ ಕರ್ಕೊಂಬಂದು ಕೂಡಾಕಿದ್ದಾನೆ, ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಪ್ಲೀಸ್ ಸೂರ್ಯ, ನಾನು ನಿನ್ನ ಕಾಪಾಡ್ತೀನಿ. ಮೊದಲು ನನ್ನ ನೋಡಬೇಕು ಅನ್ನಿಸ್ತಿದೆ, ಆದಷ್ಟು ಬೇಗ ಬಾ ಸೂರ್ಯ. ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಅಂಡ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಹಕರಿಸಿ. ಈ ಕಥೆಯನ್ನು ಮುಂದುವರಿಸೋಣ.